ಥ್ಯಾಂಕ್ ಯು. ಎಲ್ಲರೂ ಮಾತಾಡಿದ್ದಾರೆ, ನಾನೇನು ಇಷ್ಟೇ ಮಾತಾಡೋಕೆ ಹೋಗಲ್ಲ, ಯಾಕಂದ್ರೆ ನವಾಗಿಂದ ಕಾಯ್ತಾ ಇರಬೇಕು, ಎಲ್ಲರೂ ಮೀಟ್ ಮಾಡಬೇಕಾಗಿತ್ತು. VSH ಹಾಸ್ಪಿಟಲ್ ಕಲ್ಪಜ ಅವರಿಗೆ, ಶ್ರೀನಿವಾಸ್ ಅವರಿಗೆ, ಶಶಿಧರ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಯಾಕಂದರೆ ಒಂದು ಆ್ಯಡ್ ಮಾಡಿ ಎಲ್ರಿಗೂ ಒಂದು ನಿಮ್ಮ ಕಡೆಯಿಂದ ಒಂದು ಸೇವ್ ಮಾಡ್ತೀನಿ. ನನ್ನಲ್ಲಿ ಏನಿಲ್ಲ, ನಾನು ಬಂದು ಆ್ಯಡ್ ಮಾಡಿಬಿಟ್ಟು ಹೋಗ್ತೀನಿ ಅಷ್ಟೇ. ಬಟ್ ನೀವು ಒಂದು ಸ್ಟೆಪ್ ಹೆಡ್ ಹೋಗಿ ಈ ಥರ ಒಂದು ಕಾರ್ಡ್ ಕೊಡೋದು, ಅಭಿಮಾನಿಗಳು ಕಾರ್ಡ್ ಕೊಡೋದು ತುಂಬ ಖುಷಿಯಾದ ವಿಷಯ. ಅದರಿಂದ ಅವ್ರು ಬೆನಿಫಿಟ್ ಆಗ್ತದೆ ಅಂದರೆ ಅದಕ್ಕಿಂತ ಸಂತೋಷ ಪಡೋದು ಇನ್ನೇನು ಬೇಕು ಹೇಳಿ. ಅದ್ರ ಎಷ್ಟು ಹಣ ಕೊಟ್ಟರು ನಮ್ಗೆ ಸಿಗಲ್ಲ, ಅದು ಭಾಗ್ಯ. ಅದು ಆ ಭಾಗ್ಯ ದೇವ್ರು ನಿಜವಾದ. ಯಾಕಂದರೆ ಆ ಹಾಸ್ಪಿಟಲ್ ಅನ್ಕೊಂಡು ಮದುವೆ ಅಂದ ತಕ್ಷಣ ಎಲ್ಲರೂ ನಾವು ಆ ಹಾಸ್ಪಿಟಲ್ಗೆ ನಾವು ನಮ್ಮ ಫ್ಯಾಮಿಲಿ ಫುಲ್ಲಾಗಿ ಯಾವಾಗಲೂ ಅಲ್ಲೇ ಏನೇ ಟ್ರೀಟ್ಮೆಂಟ್ ಮಾಡಬೇಕಂದ್ರೆ ನಾನಿವತ್ತು ಇಷ್ಟು ಮಟ್ಟಿಗೆ ಚೆನ್ನಾಗಿದೆ ಅಂದರೆ ಡಾಕ್ಟರ್ ಶ್ರೀನಿವಾಸ್ ಅವರು, ಶಶಿಧರ್ ಅವರು ಕ್ಯಾನ್ಸರ್ ಆದಾಗ ಅವರೇ ನಾನು ಟ್ರೀಟ್ ಮಾಡಿದ್ದೀನಿ. ಕೀಮೋ ಎಲ್ಲ ಕೊಟ್ಟು ಭಾಳ ತುಂಬ ಒಳ್ಳೆ ಮಗು ಥರ ನೋಡ್ಕೊಂಡು ನನ್ನ. ಈಗ ನಾನಿರೋ ಮೆಂಟಾಲಿಟಿ ಒಂಥರ ಮೆಂಟಲ್ ಥರ ನಾನು. ಯಾಕಂದ್ರೆ ಯಾರೇ ಬಂದು ಸ್ವಲ್ಪ ಕೋಪ ಜಾಸ್ತಿ, ಬಟ್ ಆ ಕೋಪನ ತಡ್ಕೊಂಡು ಪಾಪ ಅವ್ರು ಅಷ್ಟು ಪ್ರೀತಿಯಿಂದ ನನ್ನ ನೋಡ್ಕೊಂಡಿದ್ದಾರೆ. ಡಾಕ್ಟರ್ ಮನೋಹರ್ ಅವರು ಅಲ್ಲಿ ಮಯಾಮಿಗೆ ಹೋದಾಗ ಟ್ರೀಟ್ ಮಾಡಿ ಇವತ್ತು ಇಷ್ಟು ಮಟ್ಟಿಗೆ ನಾನು ಒಂದು ಆರೋಗ್ಯವಾಗಿದ್ದೀನಿ ಅಂದರೆ ಅದೆಲ್ಲ ಒಂದು ದೇವ್ರ ಸಮಾನ. ಈ ವೈದ್ಯೋ ನಾರಾಯಣ ಹರಿ ಅಂತಾರೆ, ಆ ಥರ ಎಲ್ಲರೂ ನಮಗೆ ದೈವ ಸಮಾನ. ಯಾಕಂದ್ರೆ ನಾನು ಯಾವತ್ತು ಏನಾದ್ರೂ VK ಶ್ರೀನಿವಾಸ ಇಮಿಡಿಯೇಟಾಗಿ ಫೋನ್ ಮಾಡ್ತಾರೆ, ಶಿವಣ್ಣ ಹೆಂಗಿದ್ರೆ, ಯಾಕೆ ಟಿವಿಯಲ್ಲಿ ಸ್ವಲ್ಪ ಟಯರ್ಡಾಗಿ ಕಾಣ್ತಿದೆ, ಒಂದು ನಿಮಿಷ ಬಿಡಲ್ಲ. ಅದಕ್ಕೆ 1 ಮಿನಿಟ್ ಏನಾದರೂ ಒಂದು ಡೌಟ್ ಬಂತು ಇಮಿಡಿಯೇಟಾಗಿ ಫೋನ್ ಮಾಡಿ ಬನ್ನಿ ಒಂದು ಚೆಕ್ ಮಾಡ್ಬಿಡಿ ಅಂತಾರೆ. ಸೊ ಒಂದೊಂದು ಮಿನಿಟ್ ಲೆಕ್ಕ ಆಗುತ್ತೆ. ಇವತ್ತು ನನಗೆ ಅದಕ್ಕೆ ಒಂದೊಂದು ನಿಮಿಷ ಒಂದು ಗೋಲ್ಡನ್ ಮಿನಿಟ್ ಅಂತಾರೆ. ಆ ಗೋಲ್ಡನ್ ಮಿನಿಟ್ ಮಿಸ್ ಮಾಡ್ಕೊಂಡು ಏನು ಮಾಡೋಕ್ಕಲ್ಲ ಲೈಫಲ್ಲಿ. ಆ ಗೋಲ್ಡನ್ ಮಿನಿಟ್ನ ಮಿಸ್ ಮಾಡ್ಬಾರ್ದು ಅದಕ್ಕೋಸ್ಕರ ಒಂದು ಅದ್ಭುತವಾದ ಒಂದು ಕಾರ್ಡ್ನ ಕ್ರಿಯೇಟ್ ಮಾಡಿ ಎಲ್ಲರೂ ಕೊಡ್ತಾ ಇದ್ದಾರೆ. ಬಟ್ ನಾನು ಒಂದೇ ಒಂದು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ಯಾರ ಕೈಲಿ ಆಗುತ್ತೋ ಅವರು ಕಾರ್ಡ್ನ ಉಪಯೋಗಿಸೋ ಬದಲು ಯಾರ ಕೈಲಿ ಆಗಲ್ವೋ ಆ ಕಾರ್ಡ್ನ ಕೊಡಿ ದಯವಿಟ್ಟು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನ ವೇಸ್ಟ್ ಮಾಡಬೇಡಿ ದಯವಿಟ್ಟು. ಏನೋ ಸುಮ್ಮನೆ ಕಾರ್ಡ್ ಇದೆ ಅಂದ್ಬಿಟ್ಟು ಸುಮ್ಮನೆ ಪ್ಯಾಕೆಟ್ ಹಾಕೊಂಡು ಹೋಗೋದಲ್ಲ. ಅದು ಇನ್ನೊಬ್ಬರಿಗೆ ಹೆಲ್ಪ್ ಆಗಿ, ನಿಮ್ಮ ಮೂಲಕ ಹೆಲ್ಪ್ ಆಗಲಿ. ನಿಮಗೆ ಬಂದರೆ ಕಾರ್ಡ್ ನನಗೆ ಅಫೋರ್ಡ್ ನಾನು ಕೊಡೋಕ್ಕಾಗುತ್ತೆ, ಇನ್ನೊಬ್ರಿಗೆ ಕೊಡೋಣ ಅಂತ ಆ ಮನೋಭಾವ ಬೆಳೆಸ್ಕೊಳ್ಳಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ನಮ್ಮ ಅಭಿಮಾನಿಗಳು ಯಾವಾಗ ಹಂಗೆ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ಯಾವತ್ತೂ ಸ್ವಾರ್ಥಕ್ಕೋಸ್ಕರ ನೋಡಿಲ್ಲ. ಯಾಕಂದರೆ ಎಷ್ಟೇ ಕಷ್ಟ ಆಗಲಿ, ಈ ಬರ್ತ್ಡೇ ಸಂದರ್ಭ ಆಗಲಿ, ಯಾವುದೇ ಫಂಕ್ಷನ್ ಆಗಲಿ ಬಂದು ನಮ್ಮ ಪ್ರೀತಿ, ಇವತ್ತು ನಾವು ಇಷ್ಟು ಮಟ್ಟಿಗೆ ನಾವು ಇಷ್ಟು ನಿಂತ್ಕೊಂಡು ಮಾತಾಡ್ತಿದ್ದೀವಿ ಅಂದರೆ ಅದಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸದ ಕಾರಣ. ನಾನು ಎಷ್ಟೇ ಕೋಪ ಮಾಡ್ಕೊಂಡ್ರು ನೀವು ಬಂದು ಪ್ರೀತಿ ಮಾಡ್ತೀರಾ. ಬಟ್ ಕೋಪ ಏನು ಮಾಡಿದೆ, ಯಾಕಂದರೆ ಶಿವಣ್ಣ ಗುಣ ಅದನ್ನು ನೀವು ತಾಳ್ಕೊತೀರ. ಅದೇ ಪ್ರೆಸ್ ಜೊತೆಲಿ ಇದೆ, ಅಭಿಮಾನಿಗಳು ಪ್ರೆಸ್ ಮಾಡಿ ನಗ್ತಾ ಇದ್ದಾರೆ ಅಲ್ರಿ, ಪರವಾಗಿಲ್ಲ, ಇಟ್ಸ್ ಓಕೆ. ಇದು 40 ವರ್ಷದಿಂದ ಜನ ನಡೀತಾ ಇದೆ, ಇನ್ನೊಂದು 40 ವರ್ಷ ಆಗಲಿ ಅವ್ರ ಜೊತೆಲಿ, ಅವ್ರು ಇರಲಿ ನಾವು ಇರಲಿ. ಅದಕ್ಕೆ ಈ ರೀತಿ ಒಂದು ಹಾಸ್ಪಿಟಲ್ ಸಮಸ್ಯೆ ನಮಗೆ ಹೆಲ್ಪ್ ಮಾಡ್ತಾ ಇರಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಈ ಹೆಲ್ಪ್ ಹಂಗೆ ನಡೀತಾ ಇರಲಿ, ಪರ್ಮನೆಂಟ್ ನಡೀತಾ ಇರಲಿ. ಭಾಳ ಖುಷಿ ಆಯ್ತು. ಆಮೇಲೆ ಗೀತಾ, ಮಧು, ನನ್ನ ಮಕ್ಕಳಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಒಳ್ಳೆ ಮಗು ಥರ ನೋಡ್ಕೊಂಡಿದ್ದಾರೆ. ಸೊ ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಆ್ಯಂಡ್ ಈ ಜೀವ ಇರೋವರೆಗೂ ನೀವು ಯಾರು ನಾನು ಮರೆಯಲ್ಲ. ಈ ಪ್ರೀತಿ ವಿಶ್ವಾಸಕ್ಕೆ ಯಾವತ್ತೂ ಕಡಿಮೆ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಎಲ್ಲರೂ ಕಾರ್ಡ್ನ ನೀಟಾಗಿ ಉಪಯೋಗಿಸ್ಕೊಂಡು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಯ್ತು, ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಬರೋಲ್ಲ. ನೈಟ್ ನಾವು ಮಲಗಿದಾಗ 4 ಗಂಟೆ ಆಯಿತು, ಬಟ್ ಆದರೂ ಎದ್ದು ಬಂದಿದ್ದೀವಿ. ದಯವಿಟ್ಟು ಕೆಲಸ ಮಾಡ್ಕೊಳ್ಳಿ. ಮೀಟ್ ಮಾಡ್ತೀವಿ, ಮತ್ತು ಎಷ್ಟೊತ್ತಾದರೂ ಮೀಟ್ ಮಾಡ್ತೀನಿ ಎಲ್ಲರಿಗೂ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ.